ಎ ಆರ್ ರೆಹಮಾನ್ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಬಾಲಿಶವಾದಂತಹ ಹೇಳಿಕೆ ಅಂತ ನನ್ನಂತಹ ಬಹುತೇಕರಿಗೆ ಖಂಡಿತವಾಗ್ಲೂ ಅನ್ಸುತ್ತೆ. ಇವತ್ತಿಗೂ ಕೂಡ ನಾವು ಕೇಳ್ತಾ ಇದೀವಿ, ಇವತ್ತಿನ ಜನರೇಷನ್ನವರು ಕೂಡ ಅವರ ಹಾಡುಗಳನ್ನ ಕೇಳ್ತಾ ಇದ್ದಾರೆ. ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಹೇಳಿದಾಗ ನೀವು ಯಾವ ಅರ್ಥದಲ್ಲಿ ಹೇಳಿದಿರಿ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಹೇಳಿಕೆ, ದೊಡ್ಡವರು ಹೇಳಿಕೆ ಕೊಟ್ಟಾಗ ದೊಡ್ಡವರಿಗೆ ಮಾತ್ರ ನೋವಾದ್ರೆ ನೋವು, ಸಣ್ಣವರಿಗೆ ಆಗುವಂತಹ ನೋವುಗಳ ಬಗ್ಗೆ ಇವರು ಯಾವತ್ತೂ ಕೂಡ ಧ್ವನಿ ಎತ್ತೋದಿಲ್ವಲ್ಲ. ಇದ್ರ ಬಗ್ಗೆ ಬೆಂಗಳೂರಿನ ಮೊಟ್ಟ ಮೊದಲ ಡಾನ್ ಕೊತ್ವಾಲ್, ಎಂ ಪಿ ಜಯರಾಜ್ ಹೆಸರುಗಳನ್ನು ಹೇಗೆ ಹೇಳ್ತೀವಿ, ಅಲ್ಲಿ ಹಾಜಿ ಮಸ್ತಾನ್ ಅನ್ನುವಂತಹ ಒಬ್ಬ ಅಂಡರ್ವರ್ಲ್ಡ್ ಡಾನ್, ಆತ ಬಾಲಿವುಡ್ಗೆ ಫೈನಾನ್ಸ್ ಮಾಡ್ತಾ ಇದ್ದ. ದಾವೂದ್ ಇಬ್ರಾಹಿಂ, ಮೋಸ್ಟ್ ವಾಂಟೆಡ್, ಈತ ಇಡೀ ಬಾಲಿವುಡ್ ಅನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದ. ಡಿ ಕಂಪನಿ ಹೇಳಿದ ಹಾಗೆಯೇ ಹಿಂದಿ ಚಿತ್ರರಂಗದಲ್ಲಿ ನಡೀತಾ ಇತ್ತು. ಹಾಗಿದ್ರೆ ಅವತ್ತು ಚಿತ್ರರಂಗ ಯಾರ ಕಂಟ್ರೋಲ್ನಲ್ಲಿತ್ತು ಅಂತ ಎ ಆರ್ ರೆಹಮಾನ್ ಅವರನ್ನ ಬಹುಶಃ ನಾವೆಲ್ಲರೂ ಕೇಳಬೇಕಾಗತ್ತೆ. ಹಫ್ತಾ ವಸೂಲಿ, ಆತನಿಗೆ ಹಣದ ಡಿಮ್ಯಾಂಡ್ ಅನ್ನು ಇಟ್ಟಾಗ ಗುಲ್ಶನ್ ಕುಮಾರ್ ಅವರು ಕೊಡೋದಿಲ್ಲ. ಗುಲ್ಶನ್ ಕುಮಾರ್ ಅವರ ಹತ್ತಿಗೆ ಸುಫಾರಿ ಕೊಟ್ಟಿದ್ದು ಯಾರು ಅಂದರೆ ಅದೇ ಚಿತ್ರರಂಗದಲ್ಲಿ ಇದ್ದಂತಹ. ಈ ಸಿನಿಮಾದುದ್ದಕ್ಕೂ ಈ ಅಮಿತಾಬ್ ಬಚ್ಚನ್ ಪಾತ್ರ ದೇವರಿಗೆ ಬೈತಾನೆ, ವಿಶೇಷವಾಗಿ ಶಿವನಿಗೆ ಬೈತಾನೇ ಇರ್ತಾನೆ. ಆತನ ಕೈಯಲ್ಲಿ ಒಂದು ರೆಟ್ಟೆ ಮೇಲೆ ಒಂದು ಬ್ಯಾಡ್ಜ್ ಇರುತ್ತೆ, 786 ಅನ್ನುವಂತಹ ಒಂದು. ಅವತ್ತಿನ ದಿಲೀಪ್ ಕುಮಾರ್, ಯೂಸಫ್ ಖಾನ್ ದಿಲೀಪ್ ಕುಮಾರ್ ಆಗಿ ಬಾಲಿವುಡ್ನಲ್ಲಿ ಬೆಳೀತಾರೆ. ಶಾರುಖ್ ಖಾನ್, ಸಲ್ಮಾನ್ ಥರದವರು ಬೆಳೀತಾರೆ. ಈ ಕಡೆ ಅಕ್ಷಯ್ ಕುಮಾರ್, ಅಜಯ್ ದೇವ್ಗನ್ ಈ ಥರದವರು ಬೆಳೀತಾರೆ. ಅಮಿತಾಬ್ ಬಚ್ಚನ್ ಎಲ್ಲರೂ ಬೆಳೀತಾರೆ. ಸುಶಾಂತ್ ಸಿಂಗ್ ರಜಪೂತ್ ಅನ್ನುವಂತಹ ಒಬ್ಬ ಪ್ರತಿಭಾನ್ವಿತ ನಟ ಈ ನೆಪೋಟಿಸಮ್ ಇದರ ಮಧ್ಯದಲ್ಲಿ ಸಿಕ್ಕೊಂಡು ಒದ್ದಾಡಕ್ಕಾಗದೆ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆತ. ಅದ್ರ ಬಗ್ಗೆ ಎ ಆರ್ ರೆಹಮಾನ್ ಆಗಲಿ ಆ ಥರದವರು ಯಾರೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದು ನಾವು ಯಾರೂ ಕೂಡ ನೋಡಲಿಲ್ಲ. ಕನ್ನಡದ ಪ್ರಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಒಂದು ಕಾಲಕ್ಕೆ ಬಾಲಿವುಡ್ಗೆ ಎ ಆರ್ ರೆಹಮಾನ್ ಹೇಗೋ ಕನ್ನಡಕ್ಕೆ ಹಂಸಲೇಖ ಹಾಗೇ ಇದ್ದವರು. ಅವರು ಇವತ್ತು ಸಿನಿಮಾಗಳನ್ನೇ ಮಾಡ್ತಿಲ್ಲ. ಹಾಗಂತ ಅವರೆಲ್ಲೂ ಬಂದು ನನಗೆ ಕನ್ನಡ ಚಿತ್ರರಂಗ ಅವಕಾಶಗಳನ್ನೇ ಕೊಡ್ತಿಲ್ಲ ಅಂತ ಯಾವತ್ತಾದರೂ ಹೇಳ್ತಾರ? ನಮಸ್ಕಾರ, ಡೈಲಿ ಮಾಧ್ಯಮದ ಈ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾನು ಯಾವುದೇ ಸಿನಿಮಾದ ರಿವ್ಯೂ ಮಾಡ್ತಾ ಇಲ್ಲ, ಆದರೆ ಒಂದು ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಅದರ ಬಗ್ಗೆ ಮಾತನಾಡಬೇಕು ಅಂತ ನನಗೆ ಯಾಕೆ ಅನ್ನಿಸ್ತು ಅಂದರೆ, ಕಳೆದ 5-6 ದಿನಗಳಿಂದಲೂ ಕೂಡ ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದು ಬಾಲಿವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಅವರು ಕೊಟ್ಟಂತಹ ಒಂದು ಹೇಳಿಕೆ. ಎಸ್, ಒಂದು 4-5 ದಿನಗಳಿಂದ ನಾನು ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡುವಾಗ, ಸುದ್ದಿಗಳನ್ನು ನೋಡುವಾಗ ಎಲ್ಲ ಕಡೆಯಲ್ಲೂ ಕೂಡ ಇದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಂತೂ ನಡೀತಾ ಇದೆ. ಎ ಆರ್ ರೆಹಮಾನ್ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅದು ನಿಜಕ್ಕೂ ಒಂದು ರೀತಿ ಬಾಲಿಶವಾದಂತಹ ಹೇಳಿಕೆ ಅಂತ ನನ್ನಂತಹ ಬಹುತೇಕರಿಗೆ ಖಂಡಿತವಾಗ್ಲೂ ಅನಿಸುತ್ತೆ. ನಾನೊಬ್ಬ ಪತ್ರಕರ್ತ ಅನ್ನೋದನ್ನು ಹೊರತುಪಡಿಸಿ ಈ ದೇಶದ ಒಬ್ಬ ಪ್ರಜೆಯಾಗಿ ಎಲ್ಲ ಧರ್ಮಗಳನ್ನು ಗೌರವಿಸ್ತಾ, ಎಲ್ಲ ಧರ್ಮಗಳಲ್ಲಿರುವ ತಪ್ಪುಗಳನ್ನೂ ಕೂಡ ಹುಡುಕಬೇಕು, ಎಲ್ಲ ಧರ್ಮಗಳಲ್ಲಿರುವ ಒಳ್ಳೆಯ ವಿಚಾರಗಳನ್ನು ಕೂಡ ನಾವು ಹೇಳಬೇಕು ಅಂತ ಬಲವಾಗಿ ನಂಬಿರುವಂಥವನು. ನೀವು ಇಲ್ಲಿರುವ ತಪ್ಪನ್ನು ಹೇಳ್ತೀರಾ ಅಂದರೆ ಇಲ್ಲಿರುವ ತಪ್ಪನ್ನೂ ಹೇಳುವ ಧೈರ್ಯವನ್ನು ಮಾಡಬೇಕು ಅಂತ ನನಗನ್ಸುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾನೊಬ್ಬ ಈ ದೇಶದ ಪ್ರಜೆಯಾಗಿ ಇದನ್ನು ಮಾತಾಡಬೇಕು ಅಂತ ಅನ್ನಿಸ್ತು. ಎ ಆರ್ ರೆಹಮಾನ್ ಕಳೆದ 35 ವರ್ಷಗಳಿಂದಲೂ ಕೂಡ ಬಾಲಿವುಡ್ನಲ್ಲಿ ಸಂಗೀತ ನಿರ್ದೇಶಕರಾಗಿ ಗುರುತಿಸ್ಕೊಂಡಿದ್ದಾರೆ. ಬಹಳಷ್ಟು ಯಶಸ್ವಿ ಹಾಡುಗಳನ್ನು, ದೊಡ್ಡ ದೊಡ್ಡ ಹಿಟ್ ಹಾಡುಗಳನ್ನು ಕೊಟ್ಟಿದ್ದಾರೆ. ನಾವು ಬಾಲ್ಯದಲ್ಲಿದ್ದಾಗ ಅವರ ಹಾಡುಗಳನ್ನು ಕೇಳಿದ್ದೀವಿ, ಇವತ್ತಿಗೂ ಕೂಡ ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ಜನ್ರೇಷನ್ನವರು ಕೂಡ ಅವರ ಹಾಡುಗಳನ್ನು ಕೇಳ್ತಾ ಇದ್ದಾರೆ. ಹತ್ತತ್ರ 60 ವರ್ಷ ನಮ್ಮ ಭಾರತೀಯ ಸರ್ಕಾರದ ಒಂದು ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಒಂದು ರಿಟೈರ್ಮೆಂಟ್ ಏಜ್. ಆದರೆ ಕಲೆಗೆ ಆ ರೀತಿ ಯಾವುದೇ ಬೌಂಡ್ರಿ ಇರೋದಿಲ್ಲ. ಈಗ ವಿಷಯಕ್ಕೆ ಬರೋಣ. ರೆಹಮಾನ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದಿ ಚಿತ್ರರಂಗದಲ್ಲಿ ಕಳೆದ 8 ವರ್ಷಗಳಿಂದಲೂ ಕೂಡ ನನಗೆ ಅವಕಾಶಗಳೇ ಸಿಗ್ತಿಲ್ಲ. ನಾನೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ನನಗೆ ಅವಕಾಶಗಳು ಸಿಗ್ತಿಲ್ಲ. ಯಾವುದೋ ಒಂದು ವರ್ಗ, ಪ್ರಭಾವಿ ವರ್ಗ ಹಿಂದಿ ಚಿತ್ರರಂಗವನ್ನು ತಮ್ಮ ಕಂಟ್ರೋಲ್ನಲ್ಲಿ ಹಿಡಿದುಕೊಂಡಿದೆ. ಇದು ಕಮ್ಯುನಲ್ ಕೂಡ ಆಗಿರಬಹುದು, ಅಂದರೆ ಕೋಮು ವಿಚಾರಕ್ಕೆ ಸಂಬಂಧಪಟ್ಟಿದ್ದಾಗಿರಬಹುದು ಅಂತ ಹೇಳಿಕೆಯನ್ನು ಕೊಡ್ತಾರೆ. ನಾನು ಕೊನೆಯಲ್ಲಿ ಒಂದು ವಿಚಾರವನ್ನು ಹೇಳ್ತೀನಿ, ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ, ಯಾರ ಪರ ಯಾರ ವಿರೋಧವೂ ಅಲ್ಲ. ಎ ಆರ್ ರೆಹಮಾನ್ ಈ ಹೇಳಿಕೆ ಕೊಟ್ಟ ತಕ್ಷಣ ಎಲ್ಲರೂ ಅವರನ್ನು ಬೆಂಬಲಿಸ್ತಾರೆ ಅಂತ ಬಹುಶಃ ಅವರು ಅಂದುಕೊಂಡಿದ್ರೇನೋ ಗೊತ್ತಿಲ್ಲ. ಒಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಒಂದು ಸಂದರ್ಶನವನ್ನು ಕೊಡುವಾಗ ಇಷ್ಟು ಎತ್ತರಕ್ಕೆ ಬೆಳೆದಂತಹ ದೊಡ್ಡವರು ತಾವು ಕೊಡುವಂತಹ ಒಂದು ಹೇಳಿಕೆ ಇಡೀ ದೇಶ ಗಮನಿಸುತ್ತೆ, ದೇಶದ ಆಚೆಗೆ ಇರುವಂಥವರು ಕೂಡ ಗಮನಿಸ್ತಾರೆ, ಇದು ಜಾಗತಿಕ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅಂತ ಗೊತ್ತಿರುತ್ತೆ. ಹಾಗಿದ್ರೆ ಗೊತ್ತಿದ್ದೇ ಈ ಹೇಳಿಕೆಯನ್ನು ಕೊಡ್ತಾರ? ದೇಶದ ಮಾನವನ್ನ ಅಥವಾ ದೇಶದ ಆಂತರಿಕ ವಿಚಾರಗಳನ್ನು ಹೊರ ಜಗತ್ತಿಗೆ ಮುಟ್ಟಿಸಬೇಕು ಅಂತಲೇ ಈ ರೀತಿ ಕೊಡ್ತಾರಾ ಅಂತಲೂ ಕೆಲವೊಮ್ಮೆ ಅನಿಸುತ್ತೆ. ನಾವು
ನಿಜಕ್ಕೂ ಇದೆಲ್ಲದರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಎ ಆರ್ ರೆಹಮಾನ್ 35 ವರ್ಷ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡು ಈಗ 8 ವರ್ಷಗಳಿಂದ ನನಗೆ ಅವಕಾಶ ಇಲ್ಲ, ನಾನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಒಂದು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಎ ಆರ್ ರೆಹಮಾನ್ ಅವರ ಈ ಹೇಳಿಕೆಯನ್ನು ಬಹುತೇಕರು ಸಮರ್ಥಿಸಿಕೊಂಡಿಲ್ಲ. ಶಾನ್ ಅವರು, ಬಾಲಿವುಡ್ನ ಗಾಯಕ ಶಾನ್ ಅವರು ಆರಂಭದಲ್ಲೇ ಒಂದು ಹೇಳಿಕೆಯನ್ನು ಕೊಟ್ಟರು, ಎ ಆರ್ ರೆಹಮಾನ್ ಅವರ ಹೇಳಿಕೆ ಅಷ್ಟು ಸಮಂಜಸವಾಗಿಲ್ಲ, ನಾನು ಕೂಡ ಬಾಲಿವುಡ್ನಲ್ಲಿ ಸೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿದ್ದೀನಿ, ನನಗೂ ಎಷ್ಟೋ ಸಲ ಅವಕಾಶಗಳಿರೋದಿಲ್ಲ, ಸಿನಿಮಾದಲ್ಲಿ ಕೆಲಸ ಇರೋದಿಲ್ಲ, ಆದರೆ ಹಾಗಂತ ನಾನು ಅದನ್ನು ವೈಯಕ್ತಿಕವಾಗಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೊಸ ಜನ್ರೇಷನ್ ಬರ್ತಾ ಇರುತ್ತೆ, ಬೇರೆ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇರುತ್ತೆ, ನಮ್ಮ ಅವಕಾಶಗಳು ನಮಗೆ ಬಂದೇ ಬರುತ್ತೆ. ಅವರು ಹೇಳುವ ಹಾಗಾಗಿದ್ದರೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ಎಷ್ಟೊಂದು ಜನ ಕಲಾವಿದರು ಬಾಲಿವುಡ್ನ ರೂಲ್ ಮಾಡಿದ್ದಾರೆ, ಅವರ ಹೇಳಿಕೆ ಸಮಂಜಸ ಅಲ್ಲ ಅಂತ ಹೇಳಿದ್ರು. ಅದಾದ ನಂತರ ಜಾವೇದ್ ಅಖ್ತರ್, ಬಾಲಿವುಡ್ನ ರೈಟರ್, ಅವರು ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಆ ರೀತಿ ನನಗೆ ಖಂಡಿತವಾಗಲೂ ಅನಿಸೋದಿಲ್ಲ, ಎ ಆರ್ ರೆಹಮಾನ್ ಅವರ ಹೇಳಿಕೆ ಸಮಂಜಸವಾಗಿಲ್ಲ, ಆ ರೀತಿಯಾದಂತಹ ಯಾವುದೇ ವಿಚಾರಗಳು ಚಿತ್ರರಂಗದಲ್ಲಿಲ್ಲ. ಇದು ಕಲಾ ಮಾಧ್ಯಮ, ಸಂಗೀತ ಕ್ಷೇತ್ರ, ಕಲೆ, ಸಿನಿಮಾ ಇದ್ಯಾವುದೇ ಇರಬಹುದು, ಇಲ್ಲೆಲ್ಲೂ ಕೂಡ ಜಾತಿ, ಧರ್ಮ ಇದ್ಯಾವ ವಿಚಾರವೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರು. ಮತ್ತೊಬ್ಬರು ಹೇಳ್ತಾರೆ, ತಸ್ಲಿಮಾ ನಸ್ರೀನ್ ಲೇಖಕಿ, ಅವರು ಹೇಳ್ತಾರೆ, ಎ ಆರ್ ರೆಹಮಾನ್ ಅವರು ಹೇಳಿಕೆಯನ್ನು ಕೇಳಿ ನನಗೆ ನಗು ಬಂತು, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್ ನೋಡಿ ಅಂತ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಜನ ಇದನ್ನು ಒಂದು ರೀತಿ ಖಂಡಿಸುವ ರೀತಿಯಲ್ಲೇ ಮಾತನಾಡಿದ್ದಾರೆ. ಅದಾದ ನಂತರ ಎ ಆರ್ ರೆಹಮಾನ್ ಹೇಳ್ತಾರೆ, ನನ್ನ ಹೇಳಿಕೆಯನ್ನು ಬೇರೆ ರೀತಿ ಅರ್ಥೈಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಹೇಗೆ ಅರ್ಥೈಸಿಕೊಳ್ಳಲಾಗಿದೆ? ಬಾಯಿಂದ ಬಂದಿರುವಂತಹ ಒಂದು ಪದವನ್ನು ಹೇಳಿದ ನಂತರ ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳಲಾಗಿದೆ ಅಂತ ಹೇಳಿದಾಗ ನೀವು ಯಾವ ಅರ್ಥದಲ್ಲಿ ಹೇಳಿದಿರಿ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ರೆಹಮಾನ್ ಅವರ ಸಂಗೀತದ ಬಗ್ಗೆ, ಅವರ ಸಿನಿಮಾ ಕೆಲಸಗಳ ಬಗ್ಗೆ ಯಾರೂ ಕೂಡ ಕಾಮೆಂಟ್ ಮಾಡೋದಕ್ಕಾಗೋದಿಲ್ಲ. ಆದರೆ ಇಷ್ಟು ದೊಡ್ಡ ಯಶಸ್ಸನ್ನು ಗಳಿಸಿದ ನಂತರ ಒಂದು ಪ್ರಭಾವಿ ವರ್ಗ ಒಂದು ಚಿತ್ರರಂಗವನ್ನು ಕಂಟ್ರೋಲಿಗೆ ತೆಗೆದುಕೊಂಡಿದೆ, ನನಗೆ ಅವಕಾಶ ಸಿಗ್ತಾ ಇಲ್ಲ, ನಾನೊಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೆ ನನಗೆ ಅವಕಾಶ ಸಿಗ್ತಿಲ್ಲ ಅಂತ ಹೇಳ್ತಾರಲ್ಲ, ಇದು ಹೇಗೆ ಅನ್ನೋದು ನನಗೆ ಸುಮ್ಮನೆ ಒಂದಷ್ಟು ವಿಚಾರಗಳು ಅನ್ನಿಸ್ತು. ಬಾಲಿವುಡ್ ಬಗ್ಗೆ ನಮಗೆಲ್ಲರಿಗೂ ಗೊತ್ತು, ಹಿಂದೆಯಿಂದಲೂ ಕೂಡ ಮಾತಾಡ್ತಾ ಇದ್ವಿ. ನಾನು ಸ್ವಲ್ಪ ಸುದೀರ್ಘವಾಗಿ ಇದ್ರ ಬಗ್ಗೆ ಮಾತಾಡಬೇಕು ಅಂತ. ಹೇಳಿಕೆ, ದೊಡ್ಡವರು ಹೇಳಿಕೆ ಕೊಟ್ಟಾಗ ದೊಡ್ಡವರಿಗೆ ಮಾತ್ರ ನೋವಾದರೆ ನೋವು, ಸಣ್ಣವರಿಗೆ ಆಗುವಂತಹ ನೋವುಗಳ ಬಗ್ಗೆ ಇವರು ಯಾವತ್ತೂ ಕೂಡ ಧ್ವನಿ ಎತ್ತೋದಿಲ್ವಲ್ಲ, ಇದ್ರ ಬಗ್ಗೆ ಮಾತನಾಡಬೇಕು ಅಂತ ಅನಿಸುತ್ತೆ. ಮತ್ತು ತಮಗೆ ಬೇಕಾದಾಗ ಮತ್ತೆ ಹೇಳಿಕೆಯನ್ನು ಕೊಡಬೇಕು, ತಾವು ಕೊಟ್ಟಂತಹ ಹೇಳಿಕೆಯನ್ನು ತಾವು ದೊಡ್ಡವರು ಅನ್ನೋ ಕಾರಣಕ್ಕೆ ಎಲ್ಲರೂ ಸಮರ್ಥಿಸ್ಕೊಳ್ಬೇಕು ಅಂತ ನಂಬುತ್ತಾರಲ್ಲ, ಅದು ಎಂತಹ ಮೂರ್ಖತನ ಅಂತ ಅನಿಸುತ್ತೆ. ಹಾಗಾಗಿ ಇದರ ಬಗ್ಗೆ ವಿಸ್ತಾರವಾಗಿ ಒಂದಷ್ಟು ಮಾತಾಡಬೇಕು ಅಂತ ಅನಿಸ್ತು. ಬಾಲಿವುಡ್ ಬಗ್ಗೆ ನಮಗೆಲ್ಲ ಗೊತ್ತು, ಹಿಂದಿ ಚಿತ್ರರಂಗ ನಮ್ಮ ಸೌತ್ ಸಿನಿಮಾ ರಂಗದ ರೀತಿಯಲ್ಲಿ ಅಲ್ಲ, ಅಥವಾ ಈ ಭೂಗತ ಜಗತ್ತಿನ ನಂಟು ನಮ್ಮ ಸೌತ್ ಸಿನಿರಂಗದಲ್ಲಿ ಇಲ್ಲವೇ ಇಲ್ಲ. ನಾವು ಹಿಂದಿನಿಂದಲೂ ಕೇಳ್ಕೊಂಡು ಬಂದೀವಿ, ಹಿಂದಿ ಚಿತ್ರರಂಗ, ಬಾಲಿವುಡ್ ಒಂದು ರೀತಿ ಭೂಗತ ಜಗತ್ತಿನ ಕಂಟ್ರೋಲ್ನಲ್ಲಿದ್ದಂತಹ ಚಿತ್ರರಂಗ. 1913ರಿಂದ ಹಿಂದಿ ಚಿತ್ರರಂಗ ನಡೆದುಕೊಂಡು ಬಂದಿದೆ. 60-70ರ ದಶಕದಲ್ಲೇ ಮುಂಬೈನ ಭೂಗತ ಜಗತ್ತು ಬಾಲಿವುಡ್ನ ಕಂಟ್ರೋಲ್ಗೆ ತೆಗೆದುಕೊಂಡಿತ್ತು. ಆ ಕಾಲಕ್ಕೆ ಬಹಳ ದೊಡ್ಡ ದೊಡ್ಡ ಕಲಾವಿದರು ಇದ್ದರೂ ಕೂಡ ಹಾಜಿ ಮಸ್ತಾನ್ ಅನ್ನುವಂತಹ ಮುಂಬೈನ ಒಬ್ಬ ಮೊಟ್ಟ ಮೊದಲ ಡಾನ್, ನಾವು ಬೆಂಗಳೂರಿನ ಮೊಟ್ಟ ಮೊದಲ ಡಾನ್ ಕೊತ್ವಾಲ್, MP ಜಯರಾಜ್ ಹೆಸರುಗಳನ್ನು ಹೇಗೆ ಹೇಳ್ತೀವಿ, ಅಲ್ಲಿ ಹಾಜಿ ಮಸ್ತಾನ್ ಅನ್ನುವಂತಹ ಒಬ್ಬ ಅಂಡರ್ವರ್ಲ್ಡ್ ಡಾನ್, ಆತ ಬಾಲಿವುಡ್ಗೆ ಫೈನಾನ್ಸ್ ಮಾಡ್ತಾ ಇದ್ದ. ಆತ ಒಂದು ರೀತಿ ಬಾಲಿವುಡ್ನಲ್ಲಿ ತನ್ನ ಅಸ್ತಿತ್ವವನ್ನು ರೂಪಿಸಿಕೊಂಡಿದ್ದ. ಮಧುಬಾಲ ಅನ್ನುವಂತಹ ನಟಿಯ ಜೊತೆ ಆತನಿಗೆ ಅಫೇರ್ ಇತ್ತು. ತದನಂತರ ಸೋನು ಖ್ಯಾತಿಯ ಶಹಜಾನ್ ಅನ್ನುವಂತಹ ನಟಿಯನ್ನು ಆತ ಮದುವೆ ಆಗ್ತಾನೆ. ಆತ ಇಡೀ ಬಾಲಿವುಡನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ. ಅದಾದ ನಂತರ ನಾವು 80-90ರ ದಶಕಕ್ಕೆ ಬಂದರೆ ಡಿ ಕಂಪನಿ, ದಾವೂದ್ ಇಬ್ರಾಹಿಂ, ಮೋಸ್ಟ್ ವಾಂಟೆಡ್, ಭೂಗತ ಪಾತಕಿ, ಈತ ಇಡೀ ಬಾಲಿವುಡನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದ. ಡಿ ಕಂಪನಿ ಹೇಳಿದ ಹಾಗೆಯೇ ಹಿಂದಿ ಚಿತ್ರರಂಗದಲ್ಲಿ ನಡೀತಾ ಇತ್ತು. ಈತನ ಗ್ಯಾಂಗ್ ಒಂದು ಸಲ ಬೆದರಿಕೆ ಹಾಕಿದರೆ ಎಲ್ಲರೂ ನಡುಗು ಹೋಗ್ತಿದ್ರು, ಅವನನ್ನು ಮೀರಿ ಯಾರೂ ಕೂಡ ಹೋಗ್ತಿರಲಿಲ್ಲ. ಎಷ್ಟೋ ಜನ ನಟಿಯರು ಆತನಿಗೆ ಹೆದರಿ ಅವನು ಹೇಳಿದಂಗೆ ಕೇಳಿ ಅವಕಾಶಗಳನ್ನು ಪಡೆದವರಿದ್ದಾರೆ. ಕೆಲವರು ಆತನಿಗೆ ಹೆದರಿ ಚಿತ್ರರಂಗವನ್ನೇ ಬಿಟ್ಟು ಹೋದವರಿದ್ದಾರೆ. ಎಷ್ಟೋ ಜನ ಪ್ರತಿಭಾನ್ವಿತ ಕಲಾವಿದರು ಈ ಗ್ಯಾಂಗ್ನ ಭಯದಿಂದ ಬೇಸತ್ತು ಚಿತ್ರರಂಗದಲ್ಲಿ ಬೆಳಿಲಿಕ್ಕೆ ಆಗದೆ ನರಳಿ ಹೋಗಿದ್ದಾರೆ. ಇದೇ ಡಿ ಕಂಪನಿ ಇದ್ದಂತಹ ಸಂದರ್ಭದಲ್ಲಿ 90ರ ದಶಕದಲ್ಲೇ ಶಾರುಖ್ ಖಾನ್, ಅಮೀರ್ ಖಾನ್, ಸಲ್ಮಾನ್ ಖಾನ್ ಈ ಥರದ ಅನೇಕ ಕಲಾವಿದರು, ಆತನ ಸಹಕಾರವನ್ನು ಪಡೆದೇ ಬೆಳೆದವರು ಬಹಳಷ್ಟು ಕಲಾವಿದರು ಕೂಡ ಬಾಲಿವುಡ್ನಲ್ಲಿದ್ದಾರೆ.
ಹಾಗಿದ್ರೆ ಅವತ್ತು ಚಿತ್ರರಂಗ ಯಾರ ಕಂಟ್ರೋಲ್ನಲ್ಲಿತ್ತು ಅಂತ ಎ ಆರ್ ರೆಹಮಾನ್ ಅವರನ್ನ ಬಹುಶಃ ನಾವೆಲ್ಲರೂ ಕೇಳಬೇಕಾಗತ್ತೆ. ಆಗ ಆತನ ಗ್ಯಾಂಗ್ನಿಂದ ತುಳಿತಕ್ಕೊಳಗಾದಂತಹ ಕಲಾವಿದರ ಬಗ್ಗೆ ನೀವು ಯಾರಾದರೂ ಧ್ವನಿ ಎತ್ತಿದ್ರಾ ಅಥವಾ ರೆಹಮಾನ್ ಯಾವತ್ತಾದರೂ ಮಾತನಾಡಿದ್ರಾ ಅನ್ನುವಂತಹ ಪ್ರಶ್ನೆ ಒಬ್ಬ ಸಹಜ ಪ್ರಜೆಯಾಗಿ ನಮ್ಗನ್ಸುತ್ತೆ. ಗುಲ್ಶನ್ ಕುಮಾರ್ ಅನ್ನುವಂತಹ ಒಬ್ಬ ಉದ್ಯಮಿಯ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಟಿ ಸಿರೀಸ್ ಮ್ಯೂಸಿಕ್ ಕಂಪನಿ ಟಿ ಸಿರೀಸ್ನ ಮಾಲೀಕ, ಸಂಸ್ಥಾಪಕ ಗುಲ್ಶನ್ ಕುಮಾರ್ ಅವರನ್ನ 1997 ಅನ್ಸುತ್ತೆ, 96-97ರಲ್ಲಿ ಅವರನ್ನ ಹತ್ಯೆ ಮಾಡ್ತಾರೆ. ಮುಂಬೈನ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಹತ್ಯೆ ಮಾಡಲಾಗುತ್ತೆ ಗುಲ್ಶನ್ ಕುಮಾರ್ ಅವರನ್ನ. ನೀವು AK-47 ನಮ್ಮ ಕರುನಾಡ ಕಿಂಗ್ ಶಿವರಾಜ್ ಕುಮಾರ್ ಅವರು ನಟಿಸಿ ಓಂ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿದಂತಹ AK-47 ಸಿನಿಮಾವನ್ನು ನೋಡಿದರೆ ಅದರಲ್ಲಿ ಒಂದು ದೃಶ್ಯ ಕೂಡ ಬರುತ್ತೆ. ಅದು ಸಂಜಯ್ ದತ್ ಅವರ ಪಾತ್ರದ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮಾಡಿದಂತಹ ಸಿನಿಮಾ. ಅದರಲ್ಲಿ ಗುಲ್ಶನ್ ಕುಮಾರ್ ಅವರ ಹತ್ಯೆಯ ಒಂದು ದೃಶ್ಯ ಕೂಡ ಬರುತ್ತೆ. ದೇವಸ್ಥಾನದ ಮುಂಭಾಗದಲ್ಲಿ ಅವರನ್ನ ಶೂಟ್ ಮಾಡಲಾಗುತ್ತೆ. ಅದನ್ನು ಶೂಟ್ ಮಾಡಿದ್ದು ಯಾರು? ಇದೇ ಡಿ ಕಂಪನಿ, ಡಿ ಗ್ಯಾಂಗ್, ದಾವೂದ್ ಇಬ್ರಾಹಿಂ ಗ್ಯಾಂಗ್. ಹಫ್ತಾ ವಸೂಲಿ, ಆತನಿಗೆ ಹಣದ ಡಿಮ್ಯಾಂಡನ್ನು ಇಟ್ಟಾಗ ಗುಲ್ಶನ್ ಕುಮಾರ್ ಅವರು ಕೊಡೋದಿಲ್ಲ. ಗುಲ್ಶನ್ ಕುಮಾರ್ ಅವರ ಹತ್ಯೆಗೆ ಸುಫಾರಿ ಕೊಟ್ಟಿದ್ದು ಯಾರು ಅಂದರೆ ಅದೇ ಚಿತ್ರರಂಗದಲ್ಲಿ ಇದ್ದಂತಹ ಅವತ್ತಿನ ಕಾಲದ ಪ್ರಖ್ಯಾತರು, ಬಾಲಿವುಡ್ನಲ್ಲಿದ್ದಂತಹ ಪ್ರಖ್ಯಾತರು. ಇದ್ಯಾವುದ್ರ ಬಗ್ಗೆಯೂ ಎ ಆರ್ ರೆಹಮಾನ್ಗೆ ಗೊತ್ತಿಲ್ವಾ? ಹಾಗಿದ್ರೆ ಅವತ್ತು ಚಿತ್ರರಂಗ ಯಾರ ಕಂಟ್ರೋಲ್ನಲ್ಲಿತ್ತು? ಇದ್ಯಾವುದ್ರ ಬಗ್ಗೆಯೂ ಎ ಆರ್ ರೆಹಮಾನ್ ಎಲ್ಲೂ ಕೂಡ ಮಾತನಾಡಿದ್ದನ್ನು ನಾವ್ಯಾರೂ ಕೂಡ ನೋಡಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಯಾವಾಗ ತಾವು ಮಾತನಾಡಬೇಕು, ತಮಗೇನೋ ನೋವಾದಾಗ, ತಮಗೇನೋ ಅನ್ನಿಸಿದಾಗ ಆವಾಗ ಮಾತ್ರ ಮಾತನಾಡಬೇಕು. ಅದಕ್ಕೆ ಇನ್ನೊಂದೇನೋ ಒಂದು ಕಮ್ಯುನಲ್ ಅನ್ನುವಂತಹ ಬಣ್ಣವನ್ನು ಕಟ್ಟುವಂತಹ ಈ ಪ್ರಯತ್ನ ಇದೆಯಲ್ಲ, ಇದು ನಿಜಕ್ಕೂ ಎ ಆರ್ ರೆಹಮಾನ್ ಅವರಂತಹ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಗಳಿಸದಿರುವಂತಹ ಮನ್ನಣೆ, ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಕೊಡುವಂತಹ ಹೇಳಿಕೆ ಖಂಡಿತವಾಗಲ್ಲ. ಮತ್ತೊಂದು ಕಡೆ ಆ ಸಂದರ್ಶನದಲ್ಲಿ ರೆಹಮಾನ್ ಅವರು ಹೇಳ್ತಾರೆ, ಛಾವಾ ತರಹದ ಸಿನಿಮಾಗಳು ನಮ್ಮನ್ನು ವಿಭಜಿಸ್ತಾ ಇದೆ, ಬೇರ್ಪಡಿಸ್ತಾ ಇದೆ. ನನಗೆ ನಿಜವಾಗ್ಲೂ ನಗು ಬರುತ್ತೆ. ಛಾವಾ ಐತಿಹಾಸಿಕ ಕತೆ, ಹಿಸ್ಟಾರಿಕಲ್ ಸ್ಟೋರಿ. ಬಹಳಷ್ಟು ಸಿನಿಮಾಗಳು ಆಯಾ ಸಂದರ್ಭದಲ್ಲಿ ಇತಿಹಾಸವನ್ನು ಆಧರಿಸಿ ಬರುವಂಥದ್ದು ಸಹಜ. ಮರಾಠ ಹುಲಿ ಶಿವಾಜಿ, ಛತ್ರಪತಿ ಶಿವಾಜಿಯವರ ಪುತ್ರ ಸಂಭಾಜಿಯ ಕಥೆಯನ್ನು ಇಟ್ಕೊಂಡು ಮಾಡಿದಂತಹ ಸಿನಿಮಾ ಛಾವಾ ಬಹಳ ದೊಡ್ಡ ಯಶಸ್ಸನ್ನು ಗಳಿಸ್ತು ಕಳೆದ ವರ್ಷ ಸಿನಿಮಾ. ಆ ಸಿನಿಮಾದಿಂದ ಆ ಸಿನಿಮಾ ನಮ್ಮನ್ನು ವಿಭಜಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ಏನು ಕಾರಣ ಇದಕ್ಕೆ? ಹಾಗಿದ್ರೆ ಎ ಆರ್ ರೆಹಮಾನ್ ಅವರಿಗೆ ಒಂದು ವಿಚಾರವನ್ನು ನಾವೆಲ್ಲ ಹೇಳಬೇಕು ಅಂತ ಅನಿಸುತ್ತೆ. 1975ರಲ್ಲಿ ಒಂದು ಸಿನಿಮಾ ಬರುತ್ತೆ, ದೀವಾರ್ ಅನ್ನುವಂತಹ ಸಿನಿಮಾ. ಆ ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ನಾಯಕ, ಶಶಿ ಕಪೂರ್ ಕೂಡ ಮತ್ತೊಬ್ಬ ನಾಯಕ, ಇಬ್ಬರು ನಾಯಕರು ಆ ಸಿನಿಮಾದಲ್ಲಿರ್ತಾರೆ. ಬಡತನದಿಂದ ಬೇಸತ್ತು ಒಬ್ಬ ಮಗ, ಅಮಿತಾಬ್ ಬಚ್ಚನ್ ಪಾತ್ರ ಏನಿದೆ, ಆ ಮಗ ಮನೆ ಬಿಟ್ಟು ಹೋಗ್ತಾನೆ, ಅಲ್ಲೆಲ್ಲೋ ಕೆಲಸ ಮಾಡ್ತಾನೆ, ಕೊನೆಗೆ ಒಂದು ಭೂಗತ ಲೋಕದ ಜೊತೆ ನಂಟು ಬೆಳೆಸ್ಕೊಂಡು ತಾನು ಒಬ್ಬ ದೊಡ್ಡ ಡಾನ್ ಆಗ್ತಾನೆ. ಶಶಿ ಕಪೂರ್ ಪಾತ್ರ ತಾಯಿಯ ಹಾಗೆ ಅಪ್ಪಟ ದೈವ ಭಕ್ತ, ಓದ್ತಾನೆ, ಆತ ಪೊಲೀಸ್ ಅಧಿಕಾರಿ ಆಗ್ತಾನೆ. ಆತನಿಗೆ ಹಣದ ವ್ಯಾಮೋಹ ಇಲ್ಲ, ಆದರೆ ಸಮಾಜದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಬದುಕಿ ಒಳ್ಳೆಯ ವ್ಯಕ್ತಿಯಾಗಿ ಹೋಗಬೇಕು ಅನ್ನುವಂಥದ್ದು. ಈ ಸಿನಿಮಾದುದ್ದಕ್ಕೂ ಈ ಅಮಿತಾಬ್ ಬಚ್ಚನ್ ಪಾತ್ರ, ಅಂದರೆ ತನಗೆ ಬಡತನ ಬಂತು, ತನ್ನ ಕುಟುಂಬ ಹೀಗಾಯಿತು, ಇಷ್ಟೆಲ್ಲ ನೋವು ಅನುಭವಿಸಿದ್ವಿ ನಮ್ಮ ಕುಟುಂಬದವರು ಅಂತೇಳಿ ಆತ ಸಿನಿಮಾದುದ್ದಕ್ಕೂ ದೇವರಿಗೆ ಬೈತಾನೆ, ವಿಶೇಷವಾಗಿ ಶಿವನಿಗೆ ಬೈತಾನೇ ಇರ್ತಾನೆ. ಆತನ ಕೈಯಲ್ಲಿ ಒಂದು ರೆಟ್ಟೆ ಮೇಲೆ ಒಂದು ಬ್ಯಾಡ್ಜ್ ಇರುತ್ತೆ, 786 ಅನ್ನುವಂತಹ ಒಂದು ನಂಬರ್. ಆತ ಅದನ್ನು ಬಲವಾಗಿ ನಂಬ್ತಾನೆ, ಅದನ್ನು ನಂಬಬೇಕು ಅನ್ನೋ ರೀತಿಯಲ್ಲಿ ದೃಶ್ಯಗಳು ಒಂದಷ್ಟಿದೆ. ಒಂದು ಪಾತ್ರ ಆತನಿಗೆ ಹೇಳುತ್ತೆ, ಇದನ್ನು ನಂಬು, ನಿನಗೆ ಒಳ್ಳೆಯದಾಗತ್ತೆ ಅಂತ ನಂಬ್ತಾನೆ, ಅದರಂತೆ ಬೆಳಿತಾನೆ, ಅದನ್ನು ನಂಬ್ತಾನೆ. ಆದರೆ ಇಡೀ ಸಿನಿಮಾದುದ್ದಕ್ಕೂ ಅವನು ಶಿವನನ್ನು ಬೈತಾನೇ ಇರ್ತಾನೆ, ಕೊನೆಯವರೆಗೂ ಶಿವನನ್ನು ಬೈತಾನೆ. ಒಂದು ಶೂಟ್ ಮಾಡುವಂತಹ ಸನ್ನಿವೇಶದಲ್ಲಿ ಆತನಿಗೆ ಗುಂಡು ತಗುಲುತ್ತೆ, ಅದು ಆ ಬ್ಯಾಡ್ಜ್ಗೆ ತಗಲಿ ತನ್ನ ಪ್ರಾಣ ಉಳಿಯುತ್ತೆ. ಅಂದರೆ ತನ್ನ ಪ್ರಾಣವನ್ನು ಉಳಿಸಿದ್ದೇ ಆ ಬ್ಯಾಡ್ಜ್, 786 ಅನ್ನುವಂತಹ ಬ್ಯಾಡ್ಜ್ ಅನ್ನುವಂತಹ ನಂಬಿಕೆಯನ್ನು ಆ ಪಾತ್ರದ ಮೂಲಕ ಹೇಳಿಸ್ತಾರೆ. ಆದರೆ ಆತ ಪ್ಯಾರಲ್ಲಿ ಶಿವನನ್ನು ಬೈತಾನೇ ಇರ್ತಾನೆ. ಅವತ್ತು ಸಿನಿಮಾ ನೋಡಿದವರು ಯಾರೂ ಕೂಡ ಇದು ಬಯಾಸ್ಡ್ ಅಂತ ಹೇಳಿಲ್ಲ. ಇದರಿಂದ ಈ ಸಿನಿಮಾ ಈ ಸಮಾಜವನ್ನು ವಿಭಜಿಸ್ತಾ ಇದೆ, ಬೇರ್ಪಡಿಸ್ತಾ ಇದೆ ಅಂತ ಯಾರೂ ಹೇಳಿಲ್ಲ. ಸಿನಿಮಾವನ್ನು ಸಿನಿಮಾದ ರೀತಿಯಲ್ಲಿ ಎಲ್ಲರೂ ಕೂಡ ನೋಡಿದ್ರು. ಸಿನಿಮಾ ದೊಡ್ಡ ಯಶಸ್ಸನ್ನು ಗಳಿಸ್ತು. ಆ ಸಿನಿಮಾಗೆ ಚಿತ್ರಕಥೆಯನ್ನು ಬರೆದಂತಹ ಜೋಡಿ ಸಲೀಂ ಜಾವೇದ್. ಸಲೀಂ ಖಾನ್ ಸಲ್ಮಾನ್ ಖಾನ್ ಅವರ ತಂದೆ, ಜಾವೇದ್ ಅಖ್ತರ್ ಫರಾನ್ ಅಖ್ತರ್ ಅವರ ತಂದೆ. ಅವರಿಬ್ಬರು ಕೂಡ ಜಂಟಿಯಾಗಿ ಅನೇಕ ಸಿನಿಮಾಗಳಿಗೆ ಕಥೆಯನ್ನು ಬರೆದಿದ್ರು. ಶೋಲೆಗೂ ಕೂಡ ಅವರು ಕತೆ ಬರೆದಿದ್ರು. ಅದೇ ಜೋಡಿ ಈ ಸಿನಿಮಾಗೆ ಕತೆ ಡೈಲಾಗನ್ನು ಬರೆದಿತ್ತು. ಹಾಗಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ದೇವರನ್ನು ಬೈಯುವಂತಹ ದೃಶ್ಯಗಳ ಬಗ್ಗೆ ಯಾರಾದರೂ ಮಾತನಾಡಿದ್ರ?
ಎಲ್ಲರೂ ಸಿನಿಮಾವನ್ನು ಸಿನಿಮಾದ ರೀತಿಯಲ್ಲಿ ನೋಡಿದ್ರು. ಅಂತಹ ಬಹಳಷ್ಟು ಎಕ್ಸಾಂಪಲ್ಗಳಿದೆ. ನಾನೊಂದು ಸುಮ್ಮನೆ ಎಕ್ಸಾಂಪಲ್ ಅದನ್ನು ಕೊಟ್ಟಿದ್ದು. ಎ ಆರ್ ರೆಹಮಾನ್ ಥರದವರು ತಮಗೆ ಆದಂತಹ ನೋವು ತಮಗೇನೋ ಆಗ್ತಿದೆ ಅಂತ ಬಂದು ಹೇಳ್ಕೊಳ್ತಿದ್ದಾರಲ್ಲ, ಇವತ್ತು ಒಬ್ಬರ ಕೆಲವರ ಕಂಟ್ರೋಲ್ನಲ್ಲಿದೆ ಅಂತ ಚಿತ್ರರಂಗ ಯಾರ ಕಂಟ್ರೋಲ್ನಲ್ಲೂ ಇರೋಲ್ಲ. ಇದು ಕ್ರಿಯಾಶೀಲ ಜಗತ್ತು. ಸಂಗೀತ ಕ್ಷೇತ್ರ, ಸಿನಿಮಾ, ಕಲೆ, ಆ ಕಲೆಯ ಚೌಕಟ್ಟಿನಲ್ಲಿ ಬರುವಂತಹ ಯಾವುದೇ ಜಾಗ ಇರಲಿ, ಅಲ್ಲಿ ಯಾವತ್ತೂ ಕೂಡ ಜಾತಿ ಧರ್ಮ ಬರೋದೇ ಇಲ್ಲ. ಹಾಗಾಗಿಯೇ ಅವತ್ತಿನ ದಿಲೀಪ್ ಕುಮಾರ್, ಯೂಸಫ್ ಖಾನ್ ದಿಲೀಪ್ ಕುಮಾರ್ ಆಗಿ ಬಾಲಿವುಡ್ನಲ್ಲಿ ಬೆಳೀತಾರೆ. ಶಾರುಖ್ ಖಾನ್, ಸಲ್ಮಾನ್ ಥರದವರು ಬೆಳೀತಾರೆ. ಈ ಕಡೆ ಅಕ್ಷಯ್ ಕುಮಾರ್, ಅಜಯ್ ದೇವ್ಗನ್ ಈ ಥರದವರು ಬೆಳೀತಾರೆ. ಅಮಿತಾಬ್ ಬಚ್ಚನ್ ಎಲ್ಲರೂ ಬೆಳೀತಾರೆ. ಹಾಗಾಗಿ ಇದಕ್ಕೆ ಕೋಮುವಾದದ ಲೇಪವನ್ನು ಹಚ್ಚೋದೇ ತಪ್ಪು ಅಂತ ನಮಗೆಲ್ಲ ಅನ್ಸುತ್ತೆ. ಎ ಆರ್ ರೆಹಮಾನ್ ಒಂದು ಪ್ರಭಾವಿ ವರ್ಗ ಇದನ್ನು ಹೋಲ್ಡ್ ಮಾಡ್ತಾ ಇದೆ ಬಾಲಿವುಡ್ನ ಅನ್ನೋದೇ ಆದರೆ, ನೆಪೋಟಿಸಮ್ ಬಗ್ಗೆ ಬಹಳಷ್ಟು ಜನ ಧ್ವನಿ ಎತ್ತುತ್ತಾರೆ. ಆ ಸಂದರ್ಭದಲ್ಲಿ ಎ ಆರ್ ರೆಹಮಾನ್ ಯಾವತ್ತೂ ಕೂಡ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ. ಎ ಆರ್ ರೆಹಮಾನ್ ಯಾವತ್ತೂ ವಿವಾದಕ್ಕೆ ಹೋದವರಲ್ಲ, ಯಾವತ್ತೂ ಅಂತ ಹೇಳಿಕೆಗಳನ್ನು ಕೊಡುವ ಪ್ರಯತ್ನವನ್ನು ಮಾಡೋದಿಲ್ಲ. ಆದರೆ ಇವತ್ತು ಕೊಡ್ತಾರೆ. ಸುಶಾಂತ್ ಸಿಂಗ್ ರಜಪೂತ್ ಅನ್ನುವಂತಹ ಒಬ್ಬ ಪ್ರತಿಭಾನ್ವಿತ ನಟ ತನಗೆ ನೋವಾಗ್ತಿದೆ, ಹಿಂಸೆ ಆಗ್ತಿದೆ, ಈ ಬಾಲಿವುಡ್ನ ರಾಜಕೀಯ, ಈ ನೆಪೋಟಿಸಮ್ ಇದರ ಮಧ್ಯದಲ್ಲಿ ಸಿಕ್ಕೊಂಡು ಒದ್ದಾಡೋಕ್ಕಾಗದೆ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆತ. ಅದ್ರ ಬಗ್ಗೆ ಎ ಆರ್ ರೆಹಮಾನ್ ಆಗಲಿ ಆ ಥರದವರು ಯಾರೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದು ನಾವು ಯಾರೂ ಕೂಡ ನೋಡಲಿಲ್ಲ. ಬಹಳಷ್ಟು ಉದಾಹರಣೆಗಳಿದೆ. ಆದರೆ ಎಲ್ಲವನ್ನೂ ಇಲ್ಲಿ ಹೇಳ್ತಾ ಕೂರೋದಕ್ಕಿಂತ ಎ ಆರ್ ರೆಹಮಾನ್ ಅಂತಹ ಒಬ್ಬ ಪ್ರಖ್ಯಾತ ಸಂಗೀತ ನಿರ್ದೇಶಕ ಈ ರೀತಿಯ ಹೇಳಿಕೆಯನ್ನು ಕೊಟ್ಟು ಅದಕ್ಕೆ ಕಮ್ಯುನಲ್ ಬಣ್ಣವನ್ನು ಹಚ್ಚೋದು ಅದು ಸಮಂಜಸವೂ ಅಲ್ಲ, ಅದನ್ನು ತಪ್ಪು ಅಂತಲೇ ಬಹುತೇಕರು ಹೇಳಿದ್ದಾರೆ. ಎ ಆರ್ ರೆಹಮಾನ್ ಯಶಸ್ವಿ ಸಂಗೀತ ನಿರ್ದೇಶಕ, ಹಿಟ್ ಹಾಡುಗಳನ್ನು ಕೊಟ್ಟಿರಬಹುದು. ಹಾಗಂತ ಕೊನೆಯವರೆಗೂ ಸಿನಿಮಾ ರಂಗದಲ್ಲಿ ಅವರಿಗೆ ಅವಕಾಶಗಳು ಸಿಗುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಕನ್ನಡದ ಪ್ರಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಒಂದು ಕಾಲಕ್ಕೆ ಬಾಲಿವುಡ್ಗೆ ಎ ಆರ್ ರೆಹಮಾನ್ ಹೇಗೋ ಕನ್ನಡಕ್ಕೆ ಹಂಸಲೇಖ ಹಾಗೇ ಇದ್ದವರು. ಅವರು ಇವತ್ತು ಸಿನಿಮಾಗಳನ್ನೇ ಮಾಡ್ತಿಲ್ಲ. ಹಾಗಂತ ಅವರೆಲ್ಲೂ ಬಂದು ನನಗೆ ಕನ್ನಡ ಚಿತ್ರರಂಗ ಅವಕಾಶಗಳನ್ನೇ ಕೊಡ್ತಿಲ್ಲ ಅಂತ ಯಾವತ್ತಾದರೂ ಹೇಳ್ತಾರಾ? ಇಲ್ಲ. ಹೊಸ ನೀರು ಬರ್ತಾ ಇರುತ್ತೆ, ಹಳೇದು ಹೋಗ್ತಾ ಇರುತ್ತೆ. ಎಷ್ಟೇ ಯಶಸ್ವಿ ವ್ಯಕ್ತಿಗಳಾಗಿರಬಹುದು, ಅವರು ಒಂದಲ್ಲ ಒಂದು ಸಂದರ್ಭದಲ್ಲಿ ತೆರೆಮರೆಗೆ ಸರಿಯಲೇಬೇಕು. ಹೊಸ ತಲೆಮಾರು ಬಂದಿದೆ. ಬಾಲಿವುಡ್ನಲ್ಲಿ ಸೋನು ನಿಗಮ್ ಬಂದರು, ಅರಿಜಿತ್ ಸಿಂಗ್ ಬಂದರು, ಅರ್ಮಾನ್ ಮಲಿಕ್, ಶಾನ್, ಎಂತೆಂಥ ಗಾಯಕರು ಉಟ್ಕೊಂಡಿದ್ದಾರೆ. ಹೊಸ ತಲೆಮಾರು ಬಂದಿದೆ, ಹೊಸ ಸಂಗೀತ ನಿರ್ದೇಶಕರು ಬಂದಿದ್ದಾರೆ. ಸಹಜವಾಗಿಯೇ ಹಳಬರನ್ನ ಹೊಸ ತಂಡಗಳು ಬಂದಾಗ ಹೊಸಬರ ಜೊತೆ ಕೆಲಸ ಮಾಡುವ ಉತ್ಸಾಹದಲ್ಲಿ ಅವರು ಅವ್ರದ್ದೇ ಆದಂಥ ಟೀಮ್ಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತಿರ್ತಾರೆ. ರೀತಿಯ ಹೇಳಿಕೆ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ಕಳೆದ 8 ವರ್ಷಗಳಿಂದಲೂ ಕೂಡ ನನಗೆ ಅವಕಾಶಗಳು ಇಲ್ಲ ಅನ್ನುವಂತಹ ಹೇಳಿಕೆ ಇದೆಯಲ್ಲ, ಇವತ್ತಿಗೂ ಎ ಆರ್ ರೆಹಮಾನ್ ಕೈಯಲ್ಲಿ 12 ಸಿನಿಮಾಗಳಿದೆ. 60ನೇ ವಯಸ್ಸಿನ ಎ ಆರ್ ರೆಹಮಾನ್ ಕೈಯಲ್ಲಿ 12 ಸಿನಿಮಾಗಳಿದೆ. ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡಿ ಏನನ್ನೋ ಹೇಳುವ ಪ್ರಯತ್ನ ಮಾಡೋದಿದೆಯಲ್ಲ, ಇದರ ಹಿಂದೆ ಬೇರೆ ಏನೋ ಇರಬಹುದು ಅಂತಲೂ ಅನಿಸ್ಬಿಡುತ್ತೆ ಕೆಲವು. ಆ ರೀತಿ ಹೇಳಿಕೆಗಳನ್ನು ಕೊಡೋದು ತಪ್ಪು ಅಂತಲೇ ಭಾವಿಸ್ತೀನಿ. ನನ್ನ ಅನಿಸಿಕೆ ಕೂಡ ಅದೇ. ನಾನು ಮೊದಲೇ ಒಂದು ಮಾತನ್ನು ಹೇಳಿದೆ, ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಅಂತ ಹೇಳಿದೆ. 12 ಸಿನಿಮಾಗಳು ಎ ಆರ್ ರೆಹಮಾನ್ ಈಗಲೂ ಕೂಡ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಿನಿಮಾದ ಹೆಸರು ರಾಮಾಯಣ. ಹಿಂದೂಗಳ ಪವಿತ್ರ ರಾಮಾಯಣದ ಕಥೆಯ ಸಿನಿಮಾಗೆ ಎ ಆರ್ ರೆಹಮಾನ್ ಅವರೇ ಸಂಗೀತ ಮಾಡ್ತಾರೆ. ಬಾಲಿವುಡ್ನ ಅತಿ ದೊಡ್ಡ ಸಿನಿಮಾ, 1000 ಕೋಟಿ ಬಜೆಟ್ನ ಸಿನಿಮಾ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆ ಸಿನಿಮಾಗೆ ಸಂಗೀತ ಮಾಡ್ತಿರೋದು ಎ ಆರ್ ರೆಹಮಾನ್. ಈಗ ಹೇಳಿ, ಎ ಆರ್ ರೆಹಮಾನ್ ಅವರು ಕೊಟ್ಟಂತಹ ಹೇಳಿಕೆ ಸಮಂಜಸವೇ, ಅಥವಾ ಈ ಹೇಳಿಕೆಯ ಉದ್ದೇಶ ಬೇರೆ ಇದೆಯೇ? ಹುಟ್ಟುವಾಗ ದಿಲೀಪ್ ಆಗಿದ್ದಂತಹ ರೆಹಮಾನ್ 23ನೇ ವಯಸ್ಸಿಗೆ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆದ ನಂತರ, ಸಂಗೀತ ಕ್ಷೇತ್ರದಲ್ಲಿ ಬೆಳೆದ ನಂತರ, ತಾವೂ ಒಬ್ಬ ಹಿಂದೂವಾಗಿ ಹುಟ್ಟಿ ಮುಸ್ಲಿಂ ಧರ್ಮದಲ್ಲಿದ್ದುಕೊಂಡು ಇವತ್ತು ಬೆಳೆದು ಹೆಸರು ಮಾಡಿ ಇವತ್ತು ಇಡೀ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಒಬ್ಬ ಖ್ಯಾತ ಸಂಗೀತ ನಿರ್ದೇಶಕ ಈ ರೀತಿಯ ಹೇಳಿಕೆ ಕೊಡುವ ಅವಶ್ಯಕತೆ, ಅಗತ್ಯತೆ ಇತ್ತೆ? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.